ನಮ್ಮ ಡಗೌಟ್ ಅಲ್ಲಿ ಐ ಥಿಂಕ್ ದ ವೈಬ್ ದ ಫೋಕಸ್ ಇಟ್ಟಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಸ್ಟ್ರೆಂತ್. ಇವ್ರು ಯಾರು ಕ್ರಿಕೆಟ್ ಆಡಕ್ ಬಂದಿಲ್ಲ, ನಮ್ಮ ಬೆಂತಟ್ಟಕ್ಕೆ ಬಂದರು. ಆಮೇಲೆ ಆ ಪ್ರೋತ್ಸಾಹ ಇದೆಯಲ್ಲ, ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್ ಬಿಕಾಸ್ ಆ ಚಿಯರ್ಸ್ ನೀವು ನೋಡಿರ್ತೀರಿ ಡಗೌಟ್ ಕಡೆ ಯಾವಾಗ ಕ್ಯಾಮ್ರಾ ಬಂದ್ರು ದ ವೇ ವಿ ಆರ್ ಆಲ್ ಎಂಜಾಯಿಂಗ್. ಐ ಥಿಂಕ್ ಐ ಓ ದಿಸ್ ಟು ಆಲ್ ಆಫ್ ದೆಮ್. ಅಂಡ್ ಇವತ್ತಿಲ್ಲಿ ಸುನೀಲ್ ಬಂದಿಲ್ಲ ಬಿಕಾಸ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಪಾಸ್ಡ್ ಅವೇ. ಪ್ರದೀಪ್ ಅವ್ರು ಬಂದಿಲ್ಲ ಬಿಕಾಸ್ ಅಬ್ರಾಡ್ ಸಂಡೇ. ಸೊ ಐ ಗಿಸ್ ಮೈ ಎಂಟೈರ್ ಟೀಮ್ ಹಿಯರ್. ಅಂಡ್ ಹಾಗೇನೆ ಸೋಷಿಯಲ್ ಮೀಡಿಯಾ, ಕರ್ನಾಟಕ ಬುಲ್ಡೋಸಿಗೆ ಸಪೋರ್ಟ್ ಮಾಡಿದ ರೀತಿ, ಮಾಧ್ಯಮ ಸಪೋರ್ಟ್ ಮಾಡಿದ ರೀತಿ. ಆ್ಯಂಡ್ 12 years ಅಂತ ನಾವೇನು ಹೇಳ್ತೀವಿ, ಆ ವೇಟಿಂಗ್, when the waiting is over, you don't know how long you waited. But frankly speaking, ಈ ಲೀಗ್ಸ್ ಅಲ್ಲೇ ಸೋತ್ಕೊಂಡು ಬಂದ್ಬಿಟ್ರೆ ಬೇಜಾರಿರಲ್ಲ. ಓಕೆ, ನಮ್ಮ ಟೀಮ್ ಚೆನ್ನಾಗಿಲ್ಲ, ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಪ್ರತಿ ಸಲ ತುಂಬಾ ಕಷ್ಟಪಟ್ಟು ಆಡಿ, ಅದು ಕೆಲವು ಟೈಮ್ ಬ್ಯಾಡ್ ಲಕ್. ಈ ಟೂರ್ನಮೆಂಟ್ ಅಲ್ಲಿ ಅದು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗಲ್ಲ. ಸೆಮಿಫೈನಲ್ ಆಡ್ತಾ ಇರ್ತೀವಿ, 3 ಗೇಮ್ ಗೆದ್ದು ಆಡ್ತಾ ಇರ್ತೀವಿ, ಯಾವ್ದು 1 ಗೇಮ್ ಗೆದ್ದವ್ರ ಮೇಲೆ ಆಡ್ತಾ ಇರ್ತೀವಿ. ಅಲ್ಲಿ ಸೋಲು ಹೋಗಿದೆಯಲ್ಲ, ಆ ವೈರಲ್ ವಿಡಿಯೋಕ್ಕೇನು ವರ್ಷ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಅದು ಆಗಿತ್ತು ನಮಗೆ. ನಾವೇ ಯಾವುದೋ ಟೀಮ್ ಮೇಲೆ ಗೆದ್ದು ಒಂದು ಟೀಮ್ನ ಒಳಗೆ ಕರ್ಸ್ಕೊಂಡು ಸೆಮಿಫೈನಲ್ ಅವ್ರ ಹತ್ರನೇ ಓಡಿಸ್ಕೊಂಡು ನಮ್ಮೂರಲ್ಲಿ ಹೋಗಿರ್ತೀವಿ. ಇವತ್ತೊಂದು ಯಾಕೊಂದು ಚಿಕ್ಕ ಹಠ ಇತ್ತು, ಅವರು ಹೊಡಿಬೇಕು ಜನ, ಅದು ನೋಡಿದ್ವಿ. ಅಂಡ್ ಅದನ್ನು ಕಾರಣ ಏನಂತಂದ್ರೆ, ಈ ನನ್ನ ಹಿಂದೆ ನಿಂತಿರೋ ಒಂದು ಸ್ಕ್ವಾಡ್, ಇವರೆಲ್ಲರೂ ಬಂದು ಅವಾಗಿಂದ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. Nobody can be a great leader or a captain unless and until they wholeheartedly accept me as their leader and captain. I thank my entire team for that, for believing in me. 12 ವರ್ಷಗಳಿಂದ ನಾವು 100 ಸೀಸನ್ ಆಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಇವತ್ತವರೆಗೂ ಎಷ್ಟೋ ಸಲ ಸೋತಿರ್ಬೋದು, ನನ್ನ ಟೀಮ್ blindly they believe when I say something, and that increases my responsibility. ಇಲ್ಲಿ ಒಂದು ಮಾತು ಹೇಳಿದೆ, ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಅಂತ. ನೀವು ನೋಡೇ ಇಲ್ಲ, ಕದ್ದಿ ಮುಚ್ಚಿ ಏನು ನಡೆಯುತ್ತೆ ನಮ್ಮ ಟೀಮಲ್ಲಿ. ನೀವು ನಾನು ಬರೀ ಲೀಡರ್ ಆಗಿರೋದು ನೋಡಿದಿಲ್ಲ, ನನ್ನ ಡಿಟೆಕ್ಟಿವ್ ಸೈಡ್ ನೋಡಿಲ್ಲ. ಹೇಗೆ ಒಬ್ಬೊಬ್ರು ನಡೀತೀನಿ ಅಂತ. ಅಲ್ವಾ ಬಚ್ಚನ್, ಅಲ್ವಾ ಮಂಜು? ಸೊ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಮ್ದೊಂದು ವೈರಲ್ ವಿಡಿಯೋ ಆಯ್ತು ಅಲ್ವಾ? ಯಾಕಂದ್ರೆ ಹಿಂದಿನ ದಿವಸ ಮಂಜು ಗೇಟ್ ಬಿದ್ದು ನೆಕ್ಕು ಕುತ್ತಿಗೆ ಅಲ್ಲಾಡ್ತಾ ಇರಲ್ಲ, ಪಟ್ಟಿ ಹಾಕೊಂಡು ಹಿಂಗ್ ಓಡಾಡ್ತಾ ಇರ್ತಾರೆ. ಅವತ್ತು ರಾತ್ರಿ ಪಾರ್ಟಿಯಲ್ಲಿ ನೆಕ್ ಡ್ಯಾನ್ಸ್ ಮಾಡೋದು ಪರವಾಗಿಲ್ಲ ಅನ್ಕೊಂಡು ಹೋಗಿರ್ತೀನಿ. ಆ ನೆಕ್ಸ್ಟ್ ಡೇ ಬಂದಿದ್ದ ಕೋಪ ಆ ನೆಕ್ ಡ್ಯಾನ್ಸ್ ಅರ್ಥ ಆಯ್ತಲ್ಲ. ಸೊ ಇವೆಲ್ಲ ನಡೀತಾ ಇರುತ್ತೆ. ಅಂಡ್ ನಮ್ಮ ರಾಜೀವ, ನಮ್ಮ ಚಂದನ್, ಕೃಷ್ಣ ಒಬ್ಬರೇ ಅವ್ರಿಗೆ ಲೈಫಲ್ಲಿ ಕ್ರಿಕೆಟ್, ಸಿನಿಮಾ, ದುಡ್ಡು 3 ಬಿಟ್ರೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ. ಪಾರ್ಟಿ ಇಂಟ್ರೆಸ್ಟ್ ಇಲ್ಲ, ಯಾವ ಪಾರ್ಟಿಗಳ ಮೇಲೆ ಇಂಟ್ರೆಸ್ಟ್ ಇಲ್ಲ. ಅವರು ಫೋನ್ ಏನು ಮ್ಯಾಚ್ ಮುಗಿತಿದ್ದ ಹಾಗೆ ಫೋನ್ ಹಿಡ್ಕೊಂಡು ಅವ್ರ ಮನೇಲಿರೋ ಮಗು ಮತ್ತೆ ಪೆಟ್ ಇಬ್ಬರ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಯಾವುದಕ್ಕೂ ಬರಲ್ಲ. ಇನ್ನು ನಮ್ಮ ಮಂಜು ಮತ್ತೆ ಬಚ್ಚನ್ನು, ಇನ್ಯಾರು ಪ್ರತಾಪ್ ಅವರಲ್ಲ, ನಮ್ಮ ಮಾಹಿತಿಯನ್ನು ತಗೋಬಹುದು. ಇವ್ರು ಯಾವ ಪಾರ್ಟಿ ನಿಶ್ಚಯ ಮಾಡಲ್ಲ. ಸೊ 12 ಸೀಸನ್ ಅಲ್ಲಿ ನಾವು ತಂದಿರೋ 3 ಕಪ್, ಒಂದು 3-4 ಸಿಲ್ವರ್ ತಂದಿದ್ದೀವಿ, ರನ್ನರ್ ಅಪ್ ತಂದಿದ್ದೀವಿ. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇಳಲೇಬೇಕು, ಮಾಯಿಕ ಈ 12 ಸೀಸನ್ ಅಲ್ಲಿ ಪಾರ್ಟಿ ಮಾಡೋಷ್ಟು ನಾವೆಲ್ಲ ಸೇರ್ ಮಾಡಿಲ್ಲ. ಸೊ ಅವ್ರೇನಾರ ಅಪ್ಪಿತಪ್ಪಿ ಕಪ್ಪು ಬರ್ದೇ ಇರೋದು ನೋವು ಆಗಿರೋದು ಅಂತ ನಂಬೇಡಿ, ಅದು ಯಾವುದು ಇಲ್ಲ. ಬಟ್ ಫಸ್ಟ್ ಸೀಸನ್ ಅಲ್ಲಿ ಅವರು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡು ಬಂದಿರೋದ್ರಿಂದ ಅದು ಸ್ಫೂರ್ತಿಯಾಗಿ ನಾವು ತಗೊಂಡು ಆಡಿದ್ವಿ. ಇದೊಂದು CCL ಕಪ್ ಇರ್ಬೋದು. ತುಂಬಾ ಜನ ಸ್ಪೀಚ್ ಕೊಡ್ಬೇಕಾದ್ರೆ ಕೇಳಿದ್ದೀನಿ, ಮಾತಾಡ್ಬೇಕಾದ್ರೆ ಕೇಳಿದ್ದೀನಿ, ತುಂಬಾ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ ನಾವು ಆಡೋ ಕ್ರಿಕೆಟ್ ಬಗ್ಗೆ, ಈ ಕಪ್ಪಿನ ಬಗ್ಗೆ, CCL ಬಗ್ಗೆ. ಏನೋ ನಾವು ಹುಟ್ಟಿರೋದೇ ಅವ್ರಗಳ ಮನೆ ಸಾಕಕ್ಕೆ ಅನ್ನೋ ಥರ. ನಾವು ಚಿತ್ರರಂಗದವರು, ಸಿನಿಮಾ ಮಾಡಿದ್ರು ಜೀವ ಕೊಟ್ಟು ಮಾಡ್ತೀವಿ. ಚಿತ್ರರಂಗಕ್ಕೆ ಅಥವಾ ಕರ್ನಾಟಕಕ್ಕೆ ಅಂತ ವಿಚಾರ ಬಂದಾಗ ಅದೇ ಕಪ್ಪಿಗೂ ಜೀವ ಕೊಡ್ತೀವಿ, ಆ ಬಾವುಟಕ್ಕೂ ಜೀವ ಕೊಡ್ತೀವಿ. ಇದೆಲ್ಲರೂ ಮಾಡ್ತೀವಿ. ನಾವು ಯಾರನ್ನೂ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ನೋಡಿಲ್ಲ. ಐ ಜಸ್ಟ್ ಹೋಪ್ ಅಂಡ್ ವಿಶ್ ದಟ್ ಎವ್ರಿಬಡಿ ಶೋಸ್ ಅ ಲಿಟಲ್ ಮೋರ್ ರೆಸ್ಪೆಕ್ಟ್ ಟುವರ್ಡ್ಸ್ ದಿಸ್
ಫ್ಯಾಬ್ಯುಲಸ್ ಕ್ರಿಕೆಟರ್ಸ್. ಇವ್ರು ಯಾರು ₹1 ಆಡ್ತಾ ಇಲ್ಲ. 12 ಸೀಸನ್ ಅಂತ ನಾವು ಆಡ್ಕೊಂಡು ಬರ್ತಾ ಇದೀವಿ. ನಾವು ಯಾರು ₹1 ಪೇಮೆಂಟ್ ತಗೊಂಡಿಲ್ಲ. ನಾವು ಯಾರು ₹1ಗೆ ಕೈ ಚಾಚಿಲ್ಲ. ಜೀವ ಕೊಟ್ಟು ಆಡೋದು ಏನಕ್ಕೆ ಅಂದ್ರೆ ಎರಡೇ ವಿಚಾರ. ಒಂದು, ನಾವು ಆಡೋ ಹೆಸರಲ್ಲಿ ಕರ್ನಾಟಕ ಅನ್ನೋದಿದೆ. ಇನ್ನೊಂದು ಕಪ್ ತಂದ್ರೆ ಕರ್ನಾಟಕಕ್ಕೆ ತರ್ತೀವಿ ನಾವು. ಇದು ಇಟ್ಕೊಂಡು ನಾವು ಆಡ್ತೀವಿ ಹೊರತು ಏನು ಇಲ್ಲ. I don't know how to say it, but I love this team and I always will love this team. Thank you for the support and thank you for this love, my boys. Thank you.